ಬ್ಲಾಡರ್ ಅಲ್ಲಿ ಗೆಡ್ಡೆ ಇದೆ ಅಂತ ಹೇಳಿದ್ರು. ಆಮೇಲೆ ಹೊಟ್ಟೆ ಇಲ್ಲಿ ಸೈಡಲ್ಲಿ ಉರಿ ಬರೋದು, ಬೆನ್ನು ನೋವು ಬರೋದು ಅದೆಲ್ಲ ಇತ್ತು. ಆಮೇಲೆ ನಾನು ರೆಕಮೆಂಡ್ ಮಾಡಿ ಇಲ್ಲಿ ಕಂಟಿನ್ಯೂ ಮತ್ತೆ 45 ಡೇಸ್ ತಗೊಳಕ್ ಹೇಳಿದ್ದಾರೆ. ನಾವು ಫಸ್ಟ್ ಟೈಮ್ ಬಂದಿದ್ದ ಕಂಡೀಷನ್ಕಿಂತ ಇವಾಗ ಚೆನ್ನಾಗಿದೆ. ಉರಿ ಪೇಯ್ನು ಎಲ್ಲ ಕಡಿಮೆ ಆಗಿದೆ. ನಮಸ್ತೆ, ನನ್ನ ಹೆಸರು ಮಣಿ ಅಂತ. ಪೇಷಂಟ್ ಹೆಸರು ರಾಜೇಂದ್ರ ಅಂತ. ನಾನು ಅವ್ರ ಬಾವ್, JP ನಗರದಿಂದ ಬರ್ತೀನಿ. ಈ ತರ ಆಗಿದೆ ಅಂತ ಒಂದು 2 months ಬಿಫೋರ್ ಗೊತ್ತಾಯ್ತು. ನಾವು ಇಲ್ಲಿ ಬಂದು 1.5 month ಆಯ್ತು. ಒಂದ್ ಸೆಟ್ ಟ್ಯಾಬ್ಲೆಟ್ ತಗೊಂಡಿದ್ವಿ, ಇವಾಗ ಇಂಪ್ರೂವ್ಮೆಂಟ್ ಅಲ್ಲಿ ಇದೆ. ಬ್ಲಾಡರ್ ಅಲ್ಲಿ ಗೆಡ್ಡೆ ಇದೆ ಅಂತ ಹೇಳಿದ್ರು. ಆಮೇಲೆ ಹೊಟ್ಟೆ ಇಲ್ಲಿ ಸೈಡಲ್ಲಿ ಉರಿ ಬರೋದು, ಬೆನ್ನು ನೋವು ಬರೋದು ಅದೆಲ್ಲ ಇತ್ತು. ಬ್ಲಾಡರ್ ಹತ್ರ ಉರಿ ಬರ್ತಾ ಇತ್ತು, ಅದಕ್ಕೋಸ್ಕರ ಹೋಗಿದ್ದು ಹಾಸ್ಪಿಟ್ಲಿಗೆ. ಚೆಕ್ ಮಾಡಿದ್ಮೇಲೆ ಇದು ಕ್ಯಾನ್ಸರ್ ಗೆಡ್ಡೆ ಅಂತ ಹೇಳಿದ್ರು. ಇಲ್ಲೆಲ್ಲ ಒಂದೇ ಕಡೆ ತೋರಿಸಿದ್ದು. ಆಮೇಲೆ ಅಲ್ಲಿ ಸರಿ ಹೋಗಿಲ್ಲ ಅಂತ ಬೇರೆ ಕಡೆನೂ ತೋರಿಸಿದ್ವಿ, ಚೆನ್ನೈಯಲ್ಲಿ. ಆಮೇಲೆ ನಾನ್ ರೆಕಮೆಂಡ್ ಮಾಡಿ ಇಲ್ಲಿ ಕರ್ಕೊಂಡು ಅದೇ ಅದು 2 ಸಾರಿ ಏನೋ ಅದು ಬ್ಲಾಡರ್ಗೆ ಕ್ಲೀನ್ ಮಾಡಿ ಅದೇನೋ ಮೆಡಿಸಿನ್ ಹಾಕಿದ್ರು. 1-2 ಸಾರಿ ಮಾಡಿದ್ರು, ಸರಿ ಹೋಗಿಲ್ಲ ಅಂತಾನೆ ಇಲ್ಲಿ ಬಂದೆ. ನಮಗೆ ಫೇಸ್ಬುಕ್ ಅಲ್ಲಿ ನೋಡಿದೆ. ನಾವು ಫಸ್ಟ್ ಟೈಮ್ ಬಂದಿದ್ದ ಕಂಡೀಷನ್ಕಿಂತ ಇವಾಗ ಚೆನ್ನಾಗಿದೆ. ಇವಾಗ ಪೇನ್ ಎಲ್ಲ ಕಡಿಮೆ ಆಗಿದೆ. ಉರಿ ಪೇಯ್ನು ಎಲ್ಲ ಕಡಿಮೆ ಆಗಿದೆ. ಇವಾಗ 45 ಡೇಸ್ ಆಯ್ತು. ಕಂಟಿನ್ಯೂ ಮತ್ತೆ 45 ಡೇಸ್ ತಗೊಳಕ್ ಹೇಳಿದ್ದಾರೆ. ಅವ್ರು ಮೇಷನ್ ಕೆಲಸ ಮಾಡ್ತಾರೆ. ಈಗಲೂ ಅದೇ ಕೆಲಸ. ಮತ್ತೆ ಇನ್ನೂ ಒಂದು ಸೆಟ್ ತಗೊಳ್ಳಿ, ಆಮೇಲೆ ನೋಡೋಣ, ಸ್ಕ್ಯಾನ್ ಮಾಡಿ ಚೆಕ್ ಮಾಡೋಣ ಅಂತ ಹೇಳೋರು. ಧರ್ಮಪುರಿ, ಚೆನ್ನೈ 2 ಕಡೆ ತೋರಿಸಿದ್ವಿ. ಆಮೇಲೆ ಇಲ್ಲಿಗೆ ಬಂದಿದ್ದು. ಆ ತರ ಏನು ಮಾಡ್ಸಿಲ್ಲ. ಅದೇ ಮುಂಚೆ ಪೇನ್ ಬರ್ತಾ ಇತ್ತು, ಇವಾಗ ಪೇನ್ ಎಲ್ಲ ಏನಿಲ್ಲ. ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ, ಇವಾಗ ಕೆಲಸ ಮಾಡ್ತಾರೆ. ಮುಂಚೆಲ್ಲ 1 ಕಿಲೋಮೀಟರ್ 2 ಕಿಲೋಮೀಟರ್ ನಡಿಬೇಕಂದ್ರೆ ಆಗಲ್ಲ. ಇವಾಗ ಆರಾಮಾಗಿ ವಾಕಿಂಗ್ ಮಾಡ್ತಾರೆ. ಆವಾಗ ಬರ್ತಾ ಇತ್ತು, ಇವಾಗಿಲ್ಲ, ಪೇನ್ ಇಲ್ಲ, ಓಡಾಡ್ತಾರೆ ಚೆನ್ನಾಗಿ. ಓಕೆ, ಥ್ಯಾಂಕ್ ಯು.